ಹೆಲೋ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಹುಕ್ ಲೂಪ್ನ ಯಾವ ರೀತಿ ಹಾಕೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ. ಹುಕ್ಸ್ ಲೂಪಿಗೆ 8 ಎಳೆ ದಾರನ ಪೋಣಿಸ್ಕೊಳ್ಳಿ. ಹುಕ್ಸ್ ಹಾಕೋದಕ್ಕೆ 4 ಎಳೆ ದಾರ ಸಾಕು. ಹುಕ್ಸ್ ಲೂಪಿಗೆ 8 ಎಳೆ ದಾರ ಬೇಕು. ಸೊ 8 ಎಳೆ ದಾರ ಪೋಣಿಸ್ಕೊಂಡು ಒಂದು ನಾಟ್ನ ಹಾಕ್ಕೊಂಡು ಡಬಲ್ ಪಟ್ಟಿ ಬ್ಯಾಕ್ ಸೈಡ್ ಏನಿದೆ ಅಲ್ಲಿಂದ ಸೂಜಿನ ತಗೋಬೇಕು. ಆ ನಾಟ್ ಏನಿದೆ ಕೆಳಗಡೆ ಲಾಕ್ ಆಗಬೇಕು. ಈ ಡಿಸ್ಟೆನ್ಸಿಂದ ಈ ಡಿಸ್ಟೆನ್ಸಿಗೆ ಸೂಜಿನ ಹಾಕಿ ಈ ರೀತಿ ಎತ್ತಬೇಕು. ಸೊ ಇಲ್ಲಿಂದ ಹಾಕೋ ಸೂಜಿ ಬ್ಯಾಕ್ ಸೈಡಿಗೆ ಸ್ಟಿಚ್ ಬರಬಾರ್ದು, ಹ್ಯಾಂಡ್ ಸ್ಟಿಚ್ಚು ಒಳಗಡೆಯಿಂದ ಎತ್ಕೋಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಈ ರೀತಿ ಒಳಗಡೆಯಿಂದ ಸೂಜಿ ತಗೋಬೇಕು. ನಾವು ಎಲ್ಲಿಂದ ನಾವು ಸೂಜಿನ ಹಾಕಿದ್ವಿ ಅಲ್ಲಿಂದನೇ ಮತ್ತೆ ಇನ್ನೂ ಒಂದು ರೌಂಡ್ನ ತಗೋಬೇಕು. ಸೂಜಿ ಎಲ್ಲಿಂದ ಹಾಕಿದ್ವಿ ಎಲ್ಲಿಂದ ಎತ್ತಿದ್ವಿ ಅಲ್ಲಿಂದನೇ ತೆಗಿಬೇಕು. ಸೊ 3 ರೌಂಡ್ ಆದಮೇಲೆ ಸೂಜಿ ಫ್ರಂಟ್ ಸೈಡಿಂದ ಹಾಕಬಾರ್ದು. ಈ ರೀತಿ ಬ್ಯಾಕ್ ಸೈಡ್ ಏನಿದೆ ಇಟ್ಕೊಂಡು ಈ ರೀತಿ ಒಳಗಡೆಗೆ ಇನ್ಸರ್ಟ್ ಮಾಡಬೇಕು. ಇದು ಬಂದು ನಾಟ್ ಹಾಕೋ ಥರ ಅಷ್ಟೇ, ತುಂಬ ಸಿಂಪಲ್ಲಾಗಿ ಹಾಕ್ಬೋದು. ಈ ರೀತಿ ನೀವು ಯಾವ ಸೈಡ್ ಆಪೋಸಿಟ್ನ ಎಳ್ದಿರ್ತೀರಾ ಅದೇ ಸೈಡ್ಗೆ ನಾಟ್ನ ಹಾಕೊಂಡು ಬರಬೇಕು. ನೋಡಿ, ಈ ರೀತಿ 1 by 1 ನಾಟ್ನ ಜೋಡಿಸ್ತಾ ಬರಬೇಕು. ನೀಟಾಗಿ ಜಡೆ ಥರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ರೀತಿ ಟೈಟಾಗಿ ಎಳ್ದಿದ್ರೆ ಅದೇ ರೀತಿ ಟೈಟಾಗಿ ಎಳಿಬೇಕು, ಲೂಸಾಗಿ ಎಳ್ದಿದ್ರೆ ಅದೇ ರೀತಿ ಲೂಸಾಗಿ ಎಳಿಬೇಕು. ಮೀಡಿಯಮ್ ಟೈಟಾಗಿ ಎಳಿರಿ, ಜಾಸ್ತಿ ಲೂಸು ಬೇಡ, ಜಾಸ್ತಿ ಟೈಟು ಬೇಡ. ನೋಡಿ, ಈ ರೀತಿ ನಾಟ್ಸ್ನ ಜೋಡಿಸ್ತಾ ಬರಬೇಕು. 1 by 1 ಪಕ್ಕಕ್ಕೆ ನೀವೇ ಇನ್ಸರ್ಟ್ ಮಾಡಬೇಕು. ಆ ನಾಟ್ ನೋಡಿ ಒಂದೇ ಕಡೆ ಜಡೆ ಥರ ಕೂರುತ್ತೆ. ಈ ರೀತಿ ಬ್ಯಾಕ್ ಸೈಡಿಂದ ನಾಟ್ ಹಾಕೊಂಡು ಬರಬೇಕು. ಸೊ ಎಂಡ್ವರೆಗೂ ಇದೇ ರೀತಿ ಫಾಲೋ ಮಾಡಿ. ನೆಕ್ಸ್ಟು ಸೂಜಿನ ಬ್ಯಾಕ್ ಸೈಡ್ಗೆ ಇನ್ಸರ್ಟ್ ಮಾಡಿ ನಾಟ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇ ರೀತಿ ನೀವು ಒಂದು ಕಡೆ ಇನ್ಸರ್ಟ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ನಾವು ಯಾವುದಾದೋ ಕಡೆ ಹಾಕಿದ್ರೆ ನೀಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಆ್ಯಂಡ್ ಅದು ಬಿಚ್ಚೋಗೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಸೊ ಇವಾಗ ಈ ಸೂಜಿನ ಒಳಗಡೆ ಇನ್ಸರ್ಟ್ ಮಾಡಿ ಒಂದು ಬ್ಯಾಕ್ ಸೈಡ್ ನಾಟ್ನ ಹಾಕಬೇಕು. ನೋಡಿ, ನಾವು ಎಲ್ಲಿಂದ ಸೂಜಿನ ತೆಗೆದಿದ್ವು ಅಲ್ಲಿಗೆ ಸೂಜಿನ ಹಾಕಿದ್ದೀನಿ. ನೋಡಿ, ನಾನು ಆವಾಗಲೇ ಹೇಳಿದ್ದೆ ಬ್ಯಾಕ್ ಸೈಡ್ ಸ್ಟಿಚ್ ಕಾಣಿಸ್ಬಾರ್ದು ಅಂತ. ಇಲ್ಲಿ ಡಬಲ್ ಲೇಯರ್ ಇರೋದ್ರಿಂದ 1 ಲೇಯರ್ಗೆ ಮಾತ್ರ ನಾನು ಹಾಕೊಂಡಿದ್ದೀನಿ. ಸೊ ಬ್ಯಾಕ್ ಸೈಡ್ ಸ್ಟಿಚ್ಚೆಲ್ಲ ಬರೋದ್ರಿಂದ ನೀಟಾಗಿ ಕಾಣಲ್ಲ, ಫಿನಿಶಿಂಗ್ ಇರಲ್ಲ. ಸೊ ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಸ್ಟಿಚ್ ಬರೋ ಥರ ಮಾಡಬಾರ್ದು. ಈ ರೀತಿ ಬ್ಯಾಕ್ ಸೈಡ್ ನಾಟ್ ಹಾಕೊಂಡ್ರೆ ಕಂಪ್ಲೀಟ್ ಆಯಿತು. ಇದೇ ರೀತಿ ನೀವು ಒಂದು ಕಾಟನ್ ಬಟ್ಟೆನ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿ ನೀವು ಈ ರೀತಿ ಹುಕ್ಸು ಮತ್ತು ದಾರನ ಒಂದೇ ಬಟ್ಟೆಯಲ್ಲಿ ನೋಟ್ಸ್ ಥರ ಕೀಪ್ ಮಾಡ್ಕೊಳ್ಳಿ. ಈ ವಿಡಿಯೋನ ಬಿಗಿನರ್ಸ್ ಏನಾದರೂ ನೋಡ್ತಾ ಇದ್ದರೆ ನೋಟ್ಸ್ನ ಯಾವ ರೀತಿ ಮೇಂಟೈನ್ ಮಾಡೋದು, ಡ್ರೆಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಎನಿಥಿಂಗ್ ನೋಟ್ಸ್ನ ಯಾವ ರೀತಿ ಕೀಪ್ ಮಾಡೋದು ಅಂತ ನಿಮ್ಗೇನಾದರೂ ಬೇಕಂದರೆ ಕಾಮೆಂಟ್ ಮಾಡಿ, ನನಗೆ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹುಕ್ಸ್ನ ಯಾವ ರೀತಿ ಹಾಕೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಏನೇ ಡೌಟ್ ಇದ್ರೂ ನನಗೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.